ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಾರಾ ಕಿಚನ್. ಇವತ್ತು ನಾನು ಹುಣಸೆ ಹುಳಿ ಚಿತ್ರಾನ್ನ ಅಂತ ಮಾಡ್ತಾ ಇದ್ದೀನಿ. ಒಂದು ಟಿಫನ್. ಇದು ಚಿತ್ರಾನ್ನ ಅನ್ನುವಂತಹದ್ದು ಮಾಮೂಲಿ ನಾವು ಡೈಲಿ ಮಾಡ್ತಾನೆ ಇರ್ತೀವಲ್ಲ, ಸ್ವಲ್ಪ ಇದರಲ್ಲಿ ಟೊಮೊಟೊನ ಬದಲಾಗಿ ಹುಣಸೆ ಹುಳಿಯನ್ನ ಯೂಸ್ ಮಾಡಿ ಬೆಲ್ಲನ ಹಾಕ್ಬಿಟ್ಟು ಒಂದು ಡಿಫ್ರೆಂಟ್ ಆಗಿ ಚಿತ್ರಾನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಇದು ನಮ್ಮ ಮನೇಲಿ ಮಾಡ್ತಾ ಇದ್ರು, ಸೊ ನಾನು ಅದನ್ನ ಕಂಟಿನ್ಯೂ ಮಾಡಿದ್ದೀನಿ. ಅಂಡ್ ದೆನ್ ಇಲ್ಲಿ ಏನು ಅಂದ್ರೆ, ಒಂದು ಹುಣಸೆ ಹುಳಿಯನ್ನ ಯೂಸ್ ಮಾಡೋದ್ರಿಂದ 1 ಅವರ್ 2 ಅವರ್ ಮಧ್ಯಾಹ್ನ ಬೆಳಗ್ಗೆ ಮಾಡಿ ಟಿಫನ್, ಮಧ್ಯಾಹ್ನದಲ್ಲಿ 3 ಗಂಟೆ 4 ಗಂಟೆವರೆಗೂ ಕೂಡ ಇದು ನಿಮಗೆ ಬಾಳಕೆ ಬರ್ತದೆ. ಸೊ ತಿನ್ನಬಹುದು. ಈಗ ಮಾಮೂಲಿ ಟೊಮೊಟೊ ಈರುಳ್ಳಿ ಅವೆಲ್ಲ ಯೂಸ್ ಮಾಡಿ ಮಾಡೋದ್ರಿಂದ 1 ಗಂಟೆ ಮಧ್ಯಾಹ್ನದಷ್ಟೊತ್ತಿಗೆ ಬೆಳಗ್ಗೆ ಮಾಡಿ ಟಿಫನ್ 8-9 ಗಂಟೆಗೆ ಮಾಡಿದ್ದು ಸ್ವಲ್ಪ ಹಾಳಾಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇದರಿಂದಾಗಿ ನಾನು ಹುಣಸೆ ಹುಳಿಯನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಇದು ಒಂದ್ ಸ್ವಲ್ಪ ರುಚಿಯಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಈಗ ಟಿಫನ್ ಬಾಕ್ಸಿಗೆಲ್ಲ ಮಾಡ್ಬೇಕಾದ್ರೆ ನಾರ್ಮಲ್ ಚಿತ್ರಾನ್ನ ಮಾಡಿರ್ತೀವಿ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಡೈಲಿ ಒಂದು ವೆರೈಟಿ ಮಾಡಬೇಕು ಅಂದ್ರೆ ಆಗಲ್ಲ. ಸೊ ಹೆಣ್ಮಕ್ಳು ಏನ್ ಮಾಡ್ತಾರೆ, ಅದು ಇದು ಎಲ್ಲ ಬೇರೆ ಬೇರೆ ತರ ಇರೋ ಐಟಮ್ಸ್ಗಳನ್ನೇ ಎಕ್ಸ್ಚೇಂಜ್ ಮಾಡಿ ಡಿಫ್ರೆಂಟ್ ಆಗಿ ಒಂದು ರೆಸಿಪಿನ ಮಾಡಿ ಹಾಕ್ತಾ ಇರ್ತಾರೆ ಬಾಕ್ಸ್ಗೆ. ಸೊ ಇದು ಒಂದು ಕೂಡ ಹೌದು. ಸೊ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ. ಸೊ ಇಲ್ಲಿ ನಾನು ಯೂಸ್ ಮಾಡ್ತಾ ಇರುವಂತಹದ್ದು ಗೊತ್ತಿರುವಂತಹ ಪದಾರ್ಥಗಳೇ. ಏನು ಅಂದ್ರೆ ಈರುಳ್ಳಿ, ಮೆಣಸಿನಕಾಯಿ, ಒಂದು ಕಾಯಿ ತುರಿ, ಒಂದು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಶೇಂಗಾ ಬೀಜ, ಅಂಡ್ ಇಲ್ಲಿ ನಾನು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆಯನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಜೀರಿಗೆನ ಹಾಕಿ, ಕರಿಬೇವು, ಕೊತ್ತಂಬರಿ ಇದ್ರೂ ಕೂಡ ಹಾಕಿ. ಸೊ ನಮ್ಮನೇಲಿ ಇವತ್ತು ಕರಿಬೇವು, ಕೊತ್ತಂಬರಿ, ಜೀರಿಗೆ ಇಲ್ಲ. ಸೊ ಇಲ್ಲ ಅನ್ಕೊಂಡು ಇರೋ ವಸ್ತುಗಳನ್ನೇ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಇದೆ ಹುಣಸೆ ಹುಳಿ ಚಿತ್ರಾನ್ನ ಅಂದ್ರೆ ಹುಣಸೆ ಅಂತಾರೆ. ಸೊ ಇದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ಬೆಲ್ಲ. ನೀವು ಬೆಲ್ಲ ಸ್ವಲ್ಪ ಸ್ವೀಟ್ ತಿನ್ನೋ ಅಂತವ್ರು ಇಷ್ಟ ಆಗುತ್ತೆ ನಾವು ಅಂದ್ರೆ ಸ್ವಲ್ಪ ಹೆಚ್ಚಿಗೆ ತಗೊಳ್ಳಿ. ಸೊ ನಾನು ಈ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ನಾನು ಮಾಡ್ತಾ ಇರುವಂತಹದ್ದು ಇಬ್ಬರಿಗೆ ಮಾತ್ರ. ಸೊ ನಾನು ಇಷ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ನಾನು ಮಾಮೂಲಿ ಚಿತ್ರಾನ್ನಕ್ಕೆ ನಾವೇನ್ ಮಾಡ್ತೀವಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಿವಿ. ಅಂಡ್ ದೆನ್ ಇದು ಐಟಮ್ ಇಲ್ಲ ಅಂದ್ರೆ ಚಿತ್ರಾನ್ನ ಕಲರ್ಫುಲ್ ಆಗಿ ಇರೋದೇ ಇಲ್ಲ. ಸೊ ಇದು ಯಾವುದು, ಅರಿಶಿನ ಪುಡಿ. ಸೊ ಅರಿಶಿನ ಪುಡಿ ಹಾಕಿದ್ರೆ ಮಾತ್ರ ಅದು ಚಿತ್ರಾನ್ನ ಅನ್ನುವಂತಹ ಕಾನ್ಸೆಪ್ಟ್ ಎಲ್ಲರ ಮೈಂಡ್ ಅಲ್ಲಿ ಉಳಿದ್ಬಿಟ್ಟಿದೆ. ಸೊ ಇದ್ರ ಜೊತೆಗೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಮನೆಯಲ್ಲೇ ನಾನು ಸಾಂಬಾರಿಗೆ ಯೂಸ್ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಂಡಿರುವಂತಹ ಒಂದು ಸಾಂಬಾರ್ ಪುಡಿಯನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಇದು ಆಪ್ಷನಲ್. ಬೇಕಾದ್ರೆ ಯೂಸ್ ಮಾಡಿ, ಬೇಡ ಅಂದ್ರೆ ಬೇಡ. ಬಟ್ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ರುಚಿ ಏನಾಗ್ತದೆ, ಚೇಂಜ್ ಆಗ್ತದೆ ಅಷ್ಟೇ. ಸೊ ಇಷ್ಟು ಬೇಕಾಗಿರುವಂತದ್ದು. ಸೊ ನಾವಿವಾಗ ಚಿತ್ರಾನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವ. ಸೊ ನಾನೀಗ ಬಾಣಲಿಯನ್ನ ಹಾಕೊಂಡಿದ್ದೀನಿ. ನನಗೆ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ. ಸೊ ನಾನ್ ಮಾಡ್ತಾ ಇರುವಂತದ್ದು ಇಬ್ರಿಗೆ ಸ್ವಲ್ಪ ಆಯಿಲ್ ಅನ್ನ ಕಡಿಮೆ ಮಾಡಬೇಕು ಅನ್ನುವಂತಹ ಕಾನ್ಸೆಪ್ಟ್ ಇದೆ. ಸೊ ಅದಕ್ಕೋಸ್ಕರ ನಾನು ಇಷ್ಟು ಆಯಿಲ್ ಅನ್ನ ಹಾಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹೆಚ್ಚು ಕಮ್ಮಿ ಬೇಕಾದಂತವ್ರು ಜಾಸ್ತಿಯನ್ನ ಯೂಸ್ ಮಾಡಿ. ಸೊ ಸ್ವಲ್ಪ ಈ ಎಣ್ಣೆ ಒಂದ್ ಸ್ವಲ್ಪ ಬಿಸಿ ಆಗಲಿ. ಸೊ ನಾನು ಯಾವುದೇ ಅಡುಗೆ ಮಾಡಿದ್ರು ಕೂಡ ಈ ಫ್ಲೇಮ್ ಅನ್ನ ಮೀಡಿಯಂ ಅಲ್ಲೇ ಇಟ್ಕೋತೀನಿ. ಹೈ ಫ್ಲೇಮ್ ಇಟ್ಕೊಳ್ಳೋದ್ರಿಂದ ಫುಲ್ ಕಾದ ತಕ್ಷಣ ನಾವು ಯಾವುದೇ ಒಂದು ಪದಾರ್ಥನ ಹಾಕಿದಾಗ ತುಂಬಾ ಕಲರ್ ಫುಲ್ ರೆಡಿಶ್ ಬಂದ್ಬಿಡುತ್ತೆ. ಸೊ ಆ ಕಾರಣದಿಂದಾಗಿ ಸ್ವಲ್ಪ ತರಕಾರಿನೂ ಕೂಡ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸೋದ್ರಿಂದ ತರಕಾರಿನೂ ಕೂಡ ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ. ಸೊ ಜಾಸ್ತಿ ಫ್ಲೇಮ್ ಅನ್ನ ಇಟ್ಕೊಂಡು ಬೇಯಿಸಿದಾಗ ಏನಾಗುತ್ತೆ, ಈ ಈರುಳ್ಳಿನೇ ಆಗಿರ್ಬೋದು ನೋಡಿ, ಈ ಹೊರಗಿನ ಲೇಯರ್ ಮಾತ್ರ ಏನಾಗುತ್ತೆ ಫುಲ್ಲು ಕ್ರಿಸ್ಪಿ ಆಗಿ ಒಂಥರ ಬೇಗ ಬೆಂದ್ಬಿಡುತ್ತೆ. ಸೊ ಒಳಗಡೆ ಇರುವಂತದ್ದು ಅಂದ್ರೆ ಇದು ದಪ್ಪ ಇಲ್ಲ ಅಂತ ಅನ್ಕೊಳ್ಳಿ, ಬಟ್ ಆದ್ರೂ ಕೂಡ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸೋದ್ರಿಂದ ಸೊ ಅಂದ್ರೆ ಊಟದಲ್ಲಿ ಒಂದ್ ಸ್ವಲ್ಪ ರುಚಿನೂ ಕೂಡ ಚೆನ್ನಾಗಿರುತ್ತೆ, ತರಕಾರಿ ಹದವಾಗಿ ಬೆಂದಿರುತ್ತೆ ಅನ್ನುವಂಥದ್ದು ಅಷ್ಟೇ. ಸೊ ಈಗ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ. ಸೊ ನಾನು ಇಲ್ಲಿ ಇಟ್ಕೊಂಡಿದ್ದೀನಲ್ವಾ, ಏನು ಸಾಸಿವೆ, ಜೀರಿಗೆ ಇಲ್ಲ, ಇಲ್ಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ನಾನು ಮೂರನ್ನು ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಕೂಡ ಹಾಕೋತೀನಿ. ಇಲ್ಲಿ ನೀವು ಕರ್ಬೇವನ್ನು ಕೂಡ ಹಾಕೋಬಹುದು. ಕರ್ಬೇವು ಹಾಕೋದ್ರಿಂದ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ, ಅದರ ಒಂದು ಘಮನೂ ಕೂಡ ಬರುತ್ತೆ. ಅಂಡ್ ಇಲ್ಲಿ ನನ್ನ ಹತ್ರ ಇವತ್ತು ಕರ್ಬೇವು ಖಾಲಿ ಆಗಿದೆ. ಸೊ ಅದರಿಂದಾಗಿ ನಾನು ಈ ಮೂರನ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ದೆನ್ ಒಂದು ಸ್ವಲ್ಪ ಹುರ್ಕೋತೀನಿ ಅಷ್ಟೇ ಇದನ್ನ. ಸೊ ನೆಕ್ಸ್ಟ್ ನಾನು ಈ ಶೇಂಗಾ ಬೀಜನ ಹಾಕ್ಬಿಡ್ತೀನಿ. ನಾರ್ಮಲ್ ಇದನ್ನೇನು ಹೇಳುವಂತ ಅವಶ್ಯಕತೆ ಇಲ್ಲ, ಎಲ್ಲಾ ಹೆಣ್ಮಕ್ಳು ಮಾಡುವಂಥದ್ದು ಕೂಡ ಇದನ್ನ. ಶೇಂಗಾ ಬೀಜ ಅಂಡ್ ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಕೊತ್ತಂಬರಿ, ಕರಿಬೇವನ್ನ ಹಾಕೋದ್ರಿಂದ, ಕರಿಬೇವು ಹಾಕೋದ್ರೆ ಅದರ ಒಂದು ಫ್ರಾಗ್ನೆನ್ಸ್ ಇದೆಯಲ್ಲ, ಅದೊಂಥರ ಡಿಫ್ರೆಂಟ್ ಇದೆ. ಸೊ ಇವತ್ತು ನನ್ನ ಹತ್ರ ಕರಿಬೇವು ಇಲ್ಲ. ಸೊ ಅದರಿಂದಾಗಿ ಇಷ್ಟನ್ನೇ ನಾನು ಹಾಕ್ತಾ ಇದ್ದೀನಿ. ಇದನ್ನ ತುಂಬಾ ಹುರ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಸೊ ಸ್ವಲ್ಪ ಈ ಕಡಲೆಬೇಳೆ ಎಲ್ಲಾನು ಸ್ವಲ್ಪ ಘಮ ಬಿಟ್ಕೊಂಡ್ಲಿ ಎಣ್ಣೆಯಲ್ಲಿ ಅನ್ನುವಂತಹದ್ದು ಅಷ್ಟೇ. ತುಂಬಾ ಬೇಯಿಸ್ಕೊಳಕ್ ಹೋಗ್ಬಿಟ್ರೆ ಇದೇನಾಗ್ಬಿಡುತ್ತೆ, ಫುಲ್ಲು ರೆಡ್ಡಿಶ್ ಆಗಿ ಸ್ವಲ್ಪ ಸಿಹಿಯದು ಕೂಡ ಆಗ್ತಾ ಇರುತ್ತೆ. ಸೊ ನಾನು ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀನಿ,
ಈ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಹುಷಾರು ಎಣ್ಣೆಯಲ್ಲೇ ಹಾಕ್ಬೇಕಾರೆ. ಸೊ ಈರುಳ್ಳಿನ ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊತೀನಿ. ನಾನು ಫಸ್ಟಿಗೆ ಮೆಣಸಿನ್ಕಾಯಿ ಹಾಕಲಿಲ್ಲ, ಸೊ ಘಾಟ್ ಬಂದುಬಿಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ, ಫಸ್ಟ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೇಯಲಿ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಷ್ಟೇ. ಬೇಯೋದಂದರೆ ತುಂಬ ಬೇಯೋಂಥ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗಲಿ. ನೋಡಿ ಈರುಳ್ಳಿ ಈ ರೀತಿ ಫ್ರೈ ಆಗಿದೆ. ಸೊ ಈ ರೀತಿ ಆದರೆ ಸಾಕು, ತುಂಬ ಫುಲ್ಲು ಬೇಯೋಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಇನ್ನೂ ಒಂದನ್ನು ಹುಣಸೆ ಹುಳಿಯನ್ನು ಹಾಕಿ ಬೇಯಿಸ್ತೀವಲ್ವ, ಸೊ ಹುಣಸೆ ಹುಳಿ ಜೊತೆಗೆ ಅದು ಬೇಯುತ್ತೆ. ಸೊ ಇದಾದ ನಂತರ ಸ್ವಲ್ಪ ನಾನೇನು ಮಾಡಿದ್ದೀನಿ, ಒಂದು 3 ಹಸಿಮೆಣ್ಸಿಕಾಯನ್ನು ಈ ರೀತಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಚಿಕ್ಕದಾಗಿ ಬೇಕಾಗಿರೋ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸೊ ನನಗೆ ನಮ್ಮ ಮನೇಲಿ ಸ್ವಲ್ಪ ಉದ್ದ ಇದ್ದರೆ ಸೈಡಿಗೆ ಇಡ್ತಾರೆ ಅಂತ, ಖಾರ ಜಾಸ್ತಿ ಇವ್ರು ತಿನ್ನೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಈ ರೀತಿ ಕಟ್ ಮಾಡಿದ್ದೀನಿ. ಸೊ ಕೆಲವರು ಫಸ್ಟಿಗೆನೆ ಮೆಣಸಿಕಾಯನ್ನ ಹಾಕ್ತಾರೆ, ಸೊ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅನ್ನೋವಂಥ ಉದ್ದೇಶದಿಂದ. ಸೊ ಇಲ್ಲಿ ಏನಾಗುತ್ತೆ, ಅದು ತುಂಬ ಘಾಟ್ ಆಗುತ್ತೆ ಅನ್ನೋವಂಥ ಕಾರಣದಿಂದ ನಾನು ಫಸ್ಟ್ ಏನು ಮಾಡಿದ್ದೀನಿ, ಈರುಳ್ಳಿನ ಹಾಕ್ಕೊಂಡು ನೆಕ್ಸ್ಟ್ ನಾನು ಮೆಣಸಿಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವೆರಡೂ ಕೂಡ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆಲಿ ಬೇಯಲಿ. ಸ್ವಲ್ಪ ಬೆಂದ ನಂತರ ಒಂದು ಲೆವೆಲಿಗೆ ಬೆಂದಾದ ನಂತರ ನಿಮಗೆ ಗೊತ್ತಾಗುತ್ತಲ್ವ, ಈ ಒಂದು ಚಮಚನ ನಾವೇನಾದ್ರು ಹಿಂಗೆ ಇಟ್ಕೊಂಡು ಹಿಂಗೆ ಕಟ್ ಮಾಡಿದ ತಕ್ಷಣ ಈರುಳ್ಳಿ ಕಟ್ ಆಗ್ತಾ ಇದೆ ಅಂದರೆ ಸೊ ಅದು ಬೆಂದಿದೆ ಅಂತ ಅರ್ಥ. ಸೊ ಒಂದು ಸ್ವಲ್ಪ ಬೇಯಲಿ, ಬೆಂದಾದ ನಂತರ ನಾವು ಹುಣಸೆ ಹುಳಿಯನ್ನು ಆ್ಯಡ್ ಮಾಡುವ. ನೋಡಿ ಫ್ರೆಂಡ್ಸ್, ಈಗ ಅದಕ್ಕೆ ಬೆಂದಿದೆ. ಸೊ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಯಾವ ಲೆವೆಲಿಗೆ ಬೇಯಿಸ್ಬೇಕು ಅನ್ನುವಂಥದ್ದು. ಸೊ ನಾನು ಈ ರೀತಿ ಬೇಯಿಸಿದ್ದೀನಿ. ಸೊ ಇದಕ್ಕೆ ನಾನು ಏನು ಮಾಡ್ತಿದ್ದೀನಿ, ಫಸ್ಟ್ ನಾನು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಹುಣಸೆ ಹುಳಿ ಚಿತ್ರಾನ್ನಕ್ಕೆ ಬೇಕಾಗಿರುವಂಥದ್ದೇ ಹುಣಸೆ ಹುಳಿ. ಈ ಫಿಲಮಿಗೆ ಹೀರೋ ಹೇಗೋ ಹಾಗೆ ಹುಣಸೆ ಹುಳಿ ಚಿತ್ರಾನ್ನಕ್ಕೆ ಹುಣಸೆನೇ ಹೀರೋ ಅಂತ ಅನ್ಕೊಂಬಿಡಿ. ಸೊ ನಾನು ಈ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಸೊ ಈ ರೀತಿ ಒಂದು ಸಿರಮ್ ಅಂದರೆ ಹುಣಸೆ ಹುಳಿದ ರಸವನ್ನು ನಾನು ಹಿಂಡಿ ರೆಡಿ ಮಾಡಿಟ್ಟಿದ್ದೀನಿ. ಸೊ ಇದನ್ನು ನಾನು ಈ ಒಗ್ಗರಣೆಗೆ ಹಾಕಿಬಿಡ್ತೀನಿ. ಈ ಒಗ್ಗರಣೆಗೆ ಹಾಕಿ ಸ್ವಲ್ಪ ಕೈ ಆಡ್ರಿ. ಸೊ ಇದಾದ ನಂತರ ಸೊ ನಾನು ಇದ್ರ ಜೊತೆಗೇನೆ ಈ ಹುಣಸೆ ಹುಳಿಯನ್ನು ಹಾಕಿದ್ದೀನಲ್ಲ, ಇದ್ರ ಜೊತೆಗೇನೆ ನಾನು ಏನು ಮಾಡ್ತಾ ಇದ್ದೀನಿ, ಈ ಬೆಲ್ಲ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಬೆಲ್ಲ ಅಂದರೆ ನಾನು ಒಂದಿಷ್ಟು ಹಾಕೋತೀನಿ. ಸೊ ಅದಾದ ನಂತರ ಸ್ವಲ್ಪ ಏನಾರ ಸ್ವೀಟ್ ಕಮ್ಮಿ ಆಯಿತು ಅಂದರೆ ನಾನು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ. ಇದಿಷ್ಟು ಹಾಕ್ಕೊಂಡ್ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಇಷ್ಟು ನಾನು ತೊಗೊಂಡಿರೋದ್ರಲ್ಲಿ ಇಷ್ಟು ಉಳಿಸಿದ್ದೀನಿ. ಸೊ ಇದು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿ ಈ ಹುಣಸೆ ಹುಳಿ ಜೊತೆ ಈ ಈರುಳ್ಳಿ ಆಗಿರ್ಬೋದು, ಮೆಣಸಿನ್ಕಾಯಿ ಮತ್ತು ಈ ಬೆಲ್ಲ, ಈ ಶೇಂಗಾ ಬೀಜ ಇವೆಲ್ಲ ಏನೇನಿದೆಯೋ ಇವೆಲ್ಲನೂ ಕೂಡ ಅದ್ರ ಜೊತೆ ಚೆನ್ನಾಗಿ ಬೆರೆತ್ಕೊಳ್ಳಿ. ಸೊ ಯಾವ ಹದಕ್ಕೆ ಬರಬೇಕು ಅನ್ನುವಂಥದ್ದನ್ನು ನಾನು ತೋರಿಸ್ತೀನಿ. ಅಂದರೆ ಈ ಹುಣಸೆ ಹುಳಿ ಅನ್ನುವಂಥದ್ದು ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ ಬೇಯೋದ್ರಿಂದ ಏನಾಗುತ್ತೆ, ಈ ನೆಕ್ಸ್ಟ್ ನಾವು ಈ ರೀತಿ ಅಂದಾಗ ತಳ ಬಿಡುತ್ತೆ. ಆ ತಳ ಬಿಟ್ಟಾಗ ನಮಗೇನಾಗಿದೆ, ಆ ಹುಣಸೆ ಹುಳಿ, ಈ ಈರುಳ್ಳಿ, ತರಕಾರಿ ಇವೆಲ್ಲನೂ ಕೂಡ ಒಂದಕ್ಕೊಂದು ಬೆರ್ತಿದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಕುಕ್ ಮಾಡಿ. ಆದಷ್ಟು ಕೂಡ ಹೈ ಫ್ಲೇಮಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಸೊ ಈಗ ನೋಡಿ, ಈ ಹುಣಸೆ ಹುಳಿನ ನಾನು ಒಂದೂವರೆ ನಿಮಿಷದಿಂದ ಒಗ್ಗರಣೆ ಮಾಡ್ತಾ ಇದ್ದೀನಿ. ಸೊ ಇದೇನಾಗ್ತಾ ಇದೆ, ಇದೆಲ್ಲ ಬೆರೆತು ಈ ರೀತಿ ಎಣ್ಣೆನ ಬಿಡ್ತಾ ಇದೆ ಅಂದರೆ ಅದು ಸ್ವಲ್ಪ ಚೆನ್ನಾಗಿ ಬೆಂದಿದೆ. ನನಗೆ ಎಷ್ಟು ಬೇಕೋ ಅಷ್ಟು ಕನ್ಸ್ಯೂಮ್ ಮಾಡ್ಕೊಂಡು ನೀನು ಉಳಿದನ್ನು ಬಿಡ್ತಾ ಇದೆ. ಸೊ ನಾವು ಈ ಟೈಮಲ್ಲಿ ನಾವೇನು ಮಾಡ್ತೀನಿ, ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗೆ ಒಂದು ಇಬ್ಬರಿಗೆ ಬೇಕಾಗಿರೋದ್ರಿಂದ ಸೊ ನಾನು ಇಷ್ಟು ಉಪ್ಪನ್ನು ಹಾಕ್ತೀನಿ. ಸೊ ನೆಕ್ಸ್ಟ್ ಬೇಕಾದರೆ ಅನ್ನ ಎಲ್ಲ ಮಾಡಿ ಕಲಿಸ್ತೀವಲ್ವ, ಆವಾಗ ಬೇಕಾದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಉಪ್ಪು ಕಡಿಮೆ ಇದ್ದರೆ ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ನಾವು ಅದನ್ನು ಆ್ಯಡ್ ಮಾಡ್ಕೋಬೋದು. ಸೊ ಈಗ ನೆಕ್ಸ್ಟ್ ನಾನು ಬಳಸ್ತಾ ಇರುವಂಥದ್ದು ಈ ಸಾಂಬಾರ್ ಪೌಡ್ರ್ ಇದೆಯಲ್ಲ, ಈ ಸಾಂಬಾರ್ ಪೌಡ್ರನ್ನ ಇಷ್ಟು ಹಾಕಿದರೆ ಸಾಕು. ಸೊ ನೀವು ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ದೀರ ಅಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಒಂದು ಸ್ವಲ್ಪವನ್ನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದೇನು ಸಾಂಬಾರ್ ಪೌಡರ್ ಎಡಿಷ್ನಲ್ ಅಷ್ಟೇ, ಒಂದು ಸ್ವಲ್ಪ ರುಚಿ ಚೇಂಜ್ ಆಗಬೇಕಲ್ವ. ಸೊ ಅದಕ್ಕೋಸ್ಕರ ಈ ಮನುಷ್ಯನಿಗೆ ಈ ನಾಲಿಗೆಗೆ ಅನ್ನುವಂಥದ್ದು ರುಚಿ ಅನ್ನುವಂಥದ್ದು ಐತಲ್ಲ, ಅದು ತುಂಬ ಇದು. ಸೊ ಆ ರುಚಿ ಡಿಫ್ರೆಂಟ್ ಕೇಳ್ತಾನೇ ಇರ್ತಾರೆ. ಸೊ ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ತೃಪ್ತಿ ಅನ್ನುವಂಥದ್ದು ಏನಿದೆ ಅಂದರೆ ಊಟ ಮಾಡೋ ಸಂದರ್ಭದಲ್ಲಿ ಮಾತ್ರ. ಅವನು ಹೊಟ್ಟೆ ತುಂಬಿತು ಅಂದರೆ ಅವ್ನ ನಾಲಿಗೆಗೆ ರುಚಿಯಾಗಿರೋ ಅಡುಗೆಯನ್ನು ಕೊಟ್ಟರೆ ಮುಗದೇ ಹೋಯ್ತು. ಜೀವನದಲ್ಲಿ ಏನೋ ಒಂದು ದೊಡ್ಡ ತೃಪ್ತಿ ಸಿಕ್ತು ಅನ್ನೋ ಲೆವೆಲಿಗೆ ಆಗಿರುತ್ತೆ. ಸೊ ಅದಕ್ಕೆ ಹೇಳುವಂಥದ್ದು, ಎಲ್ಲ ವಿಷಯದಲ್ಲೂ ಕೂಡ ಮನುಷ್ಯ ಬೇಡ ಅಂತಾನೆ, ಹೊಟ್ಟೆ ತುಂಬಿದ ಮೇಲೆ ಮನುಷ್ಯ ಸಾಕು ಅಂತ ಹೇಳ್ತಾನೆ.
ಸೊ ನಾನು ಏನು ಮಾಡ್ತಾ ಇದ್ದೇನೆ, ಇಲ್ಲಿ ಕಾಯಿ ತುರಿಯನ್ನು ಇಲ್ಲೇ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಯಾಕಂದರೆ ಇನ್ನೂ ಸ್ವಲ್ಪ ಹೊತ್ತು ಮಧ್ಯಾಹ್ನ ಉಳಿದ್ರೂ ಕೂಡ ಈ ಕಾಯಿ ಎಣ್ಣೆಯಲ್ಲಿ ಬೇಯುತ್ತಲ್ಲ, ಸೊ ಇದರಿಂದ ಹಾಳಾಗೋದಿಲ್ಲ. ಸೊ ಅದಕ್ಕೋಸ್ಕರ ಕಾಯಿ ತುರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಸೊ ನನಗೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕು, ಸೊ ಅದಕ್ಕೋಸ್ಕರ ನಾನು ಇಬ್ಬರಿಗಾದ್ರೂ ಕೂಡ ಒಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಆ ಕಾಯಿ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಬೇಯೋದ್ರಿಂದ ಬೇಗ ಅದು ಹಳಸಲ್ಲ, ಮಧ್ಯಾಹ್ನ ತಿನ್ಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಅನ್ನೋವಂಥದ್ದು. ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ರೆ ಮಧ್ಯಾಹ್ನ ಸೊ ಬೆಸ್ಟ್ ಆಗಿ ಆಗುತ್ತೆ. ಸೊ ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಯಾವ್ದು ಹೇಳಿ, ಅರಿಶಿನ ಪುಡಿ. ಈ ಅರಿಶಿನ ಪುಡಿ ಹಾಕ್ತಾ ಇದ್ರೆ ಅದು ಚಿತ್ರಾನ್ನ ಅಂತ ಅನ್ಸೋದೇ ಇಲ್ಲ. ಚಿತ್ರಾನ್ನ ಅಂದ್ರೆ ನಮಗೆ ಏನಿರಬೇಕು, ಎಲ್ಲೋ ಇದ್ರೆ ಮಾತ್ರ ಅದು ಚಿತ್ರಾನ್ನ ಆಗುತ್ತೆ. ಸೊ ನಿಮ್ಗೆ ಎಷ್ಟು ಬೇಕು ಅಂತ ಕಲರ್ ಗೊತ್ತಿರುತ್ತಲ್ಲ ಅಷ್ಟು ಹಾಕೊಳ್ಳಿ. ಸೊ ನಾನು ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ಅಷ್ಟೇ. ಸೊ ಇವೆಲ್ಲವನ್ನು ಕೂಡ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವೆಲ್ಲನೂ ಕೂಡ ಬಿಡ್ತಾ ಇದೆ ಬಾಣಲಿಗೆ, ಯಾವುದೇ ರೀತಿ ಹತ್ಕೊಂಡಿಲ್ಲ. ಸೊ ಅದರಿಂದಾಗಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸೋದ್ರಿಂದ ಇದೊಂದು ಬೆನಿಫಿಟ್, ನೀಟಾಗಿ ಬೇಯ್ತವೆ ಒಂದಕ್ಕೊಂದು. ಮತ್ತೆ ಈ ಬಾಣಲಿಗೆಲ್ಲ ಸೀದೋಗೋದು ಇವೆಲ್ಲ ಆಗೋದು ಇಲ್ಲ. ಸಮಾಧಾನದಾಗಿ ನೀಟಾಗಿ ಬೇಯಿಸೋದ್ರಿಂದ ಅಡುಗೆ ರುಚಿ ಅನ್ನುವಂಥದ್ದು ಕೂಡ ಚೆನ್ನಾಗಿ ಬರುತ್ತೆ. ಈಗ ಒಗ್ಗರಣೆ ಬೆಂದಿದೆ. ಸೊ ನನಗೆ ಈ ಲೆವೆಲ್ಗೆ ಆದರೆ ಸಾಕು. ಸೊ ನಾನು ಅನ್ನನ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ, 3 ವಿಷಿಲ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಪ್ರೊಸೆಸ್ ಏನು ಅಂದರೆ, ಈ ಒಗ್ಗರಣೆಗೆ ನಾವು ರೆಡಿ ಮಾಡ್ಕೊಂಡಿರುವಂತಹ ರೈಸ್ನ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ಲೇಮ್ ಮಾಡಿಕೊಂಡ್ರೆ ಸಾಕು. ಬಿಸಿ ಅನ್ನ ಇರೋದ್ರಿಂದ ಮತ್ತೆ ಅದನ್ನ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಾದರೂ ಅಪ್ಪಿತಪ್ಪಿ ರಾತ್ರಿ ಅನ್ನ ಉಳಿದಿತ್ತು ಅಂದ್ರೂ ಕೂಡ ಇದಕ್ಕೆ ಈ ರೀತಿ ಮಾಡ್ಕೊಂಡ್ರು ಕೂಡ ರುಚಿ ಆಗುತ್ತೆ. ಆ ರಾತ್ರಿ ಅನ್ನ ಇತ್ತು ಅಂದರೆ ಈ ಒಗ್ಗರಣೆ ಎಲ್ಲ ಮಾಡಿ ಆ ಅನ್ನನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಫ್ಲೇಮಲ್ಲಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಕೈ ಆಡಿಸೋದ್ರಿಂದ ಅದು ಸ್ವಲ್ಪ ಬಿಸಿ ಆಗುತ್ತೆ, ಚೆನ್ನಾಗೂ ಇರುತ್ತೆ ಟೇಸ್ಟು. ಸೊ ಈಗ ಒಗ್ಗರಣೆ ರೆಡಿ ಆಗಿದೆ ಫ್ರೆಂಡ್ಸ್. ಇಬ್ಬರಿಗೆ ಬೇಕಾಗಿರುವಷ್ಟು ರೈಸನ್ನು ಹಾಕೊಂಡಿದ್ದೀನಿ. ನಾನು ಮೊದಲೇ 3 ವಿಷಲ್ ಮಾಡ್ಕೊಂಡಿದ್ದೆ. ಸೊ ರೈಸ್ ಈ ಥರ ಆಗಿದೆ. ಆಗಲೇ ಆಗಿತ್ತಲ್ಲ ಒಗ್ಗರಣೆ, ಅಷ್ಟಕ್ಕೆ ಇಷ್ಟು ರೈಸ್ ಆದರೆ ಸಾಕಾಗುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಇದನ್ನು ಏನೂ ಇಲ್ಲ, ಚೆನ್ನಾಗಿ ಕಲಿಸ್ಕೊಂಡ್ರೆ ಮುಗದೆ ಹೋಯ್ತು. ಇದು ಬಿಸಿ ಅನ್ನ ಆಗಿರೋದ್ರಿಂದ ನಾನು ಇದನ್ನು ಮತ್ತೆ ಬಿಸಿ ಮಾಡ್ಕೊಳ್ಳೋ ಅಂತ ಕೆಲಸ ಮಾಡೋದಿಲ್ಲ. ಯಾಕಂದರೆ ಇದು ರೈಸ್ ಕೂಡ ಬಿಸಿ ಇದೆ, ಒಗ್ಗರಣೆನೂ ಕೂಡ ಬಿಸಿ ಇದೆ. ದಟ್ಸ್ ಏನೋ. ಮತ್ತು ರಾತ್ರಿ ಉಳಿದಿದ್ದ ಅನ್ನ ಏನಾದ್ರು ಇತ್ತು ಅಂದರೆ ಮಾತ್ರ ಅದನ್ನು ಒಗ್ಗರಣೆ ಎಲ್ಲ ಮಾಡಿ ಕಲಿಸಿ ಆದಮೇಲೆ ಬಿಸಿ ಮಾಡ್ಕೊಳ್ಳೋದು ಬೆಟರ್ ಅಂತ ಅನಿಸುತ್ತೆ. ಸೊ ಇದನ್ನು ಫಸ್ಟ್ ನಾನು ಚೆನ್ನಾಗಿ ಕಲಿಸ್ಕೊತೀನಿ. ಸೊ ಲಾಸ್ಟಿಗೆ ನಾವು ಒಗ್ಗರಣೆನ ಅನ್ನಕ್ಕೆ ನೀಟಾಗಿ ಕಲಿಸಿ ಆಗಿದೆ. ಸೊ ಈಗ ಹುಣಸೆ ಹುಳಿ ಚಿತ್ರಾನ್ನ ರೆಡಿ ಆಗಿದೆ ಫ್ರೆಂಡ್ಸ್. ಸೊ ಈ ಹುಣಸೆ ಹುಳಿ ಚಿತ್ರಾನ್ನ ನಿಮಗಿಷ್ಟ ಆದರೆ ಮಾಡಿ ಒಂದ್ಸರಿ ಮನೇಲಿ ಟೇಸ್ಟ್ ನೋಡಿ. ಸೊ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕನೂ ತಿಳಿಸಿ. ಹುಣಸೆ ಹುಳಿ ಚಿತ್ರಾನ್ನ ನಿಮಗೆ ರುಚಿ ಅನಿಸಿದ್ರೆ ಸೊ ನೆಕ್ಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬು ಕೂಡ ಮಾಡಿ. ಹಾಗೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಆ್ಯಂಡ್ ನೈಬರ್ಸ್ ಯಾರಿಗೇ ಆಗಿರಲಿ ಅದನ್ನು ಶೇರ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ಗೆ ಸ್ವಲ್ಪ ಸಪೋರ್ಟನ್ನು ಕೊಡಿ. ಸೊ ಇಷ್ಟು ಹುಣಸೆ ಹುಳಿ ಚಿತ್ರಾನ್ನ ಮಾಡಿರುವಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿಬಡಿ.